ಹಾಯ್ ಫ್ರೆಂಡ್ಸ್, ನಾನು ವಿನೋತಾ. ಇವತ್ತು ಬಿಸಿ ಬಿಸಿಯಾದ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಒಂದು ಕುಕ್ಕರಿಗೆ 1.5 ಕಪ್ ಅಕ್ಕಿ, 1.5 ಕಪ್ ತೊಗರಿಬೇಳೆ ಅಥವಾ ಮಸೂರು ದಾಲನ್ನು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದು ಕ್ಲೀನ್ ವಾಟರನ್ನು ಹಾಕಿ ಇಟ್ಕೋಬೇಕು. ಇದಕ್ಕೆ ಕಟ್ ಮಾಡಿದ ತರಕಾರಿಗಳು ಬಟಾಣಿ, ಬೀಟ್ರೂಟು, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ನಿಮ್ಮ ಇಷ್ಟದ ತರಕಾರಿಗಳನ್ನು ಹಾಕಿ ಕುಕ್ಕರಲ್ಲಿ ಒಂದು 4 ವಿಸಿಲ್ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಗ್ಗರಣೆಗೆ ಒಂದು ಬಾಣಲೆಗೆ ತುಪ್ಪ ಎಣ್ಣೆ ಹಾಕಿಬಿಟ್ಟು ಕರಿಬೇವು, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ನಿಮಗೆ ಬೇಕಾದರೆ ಹಾಕೋಬೋದು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ, ಬೇಗ ಬೇಯುತ್ತೆ. ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ಬಿಸಿ ಇರುವಾಗ ತಿನ್ನಬೇಕು, ಅದಕ್ಕೆ ಬಿಸಿಬೇಳೆ ಭಾತ್ ಅಂತೇವೆ. ಚೂರು ರುಚಿಗೆ ಬೆಲ್ಲನ ಸೇರಿಸ್ಕೊಳ್ಳಿ. ಬಿಸಿಬೇಳೆ ಭಾತ್ ಪೌಡರ್ ಯಾವುದಾದ್ರೂ ಬ್ರ್ಯಾಂಡಿದ್ದು ಹಾಕೋಬೋದು. ನಾನು MTR ಅವರದ್ದು ಹಾಕಿದ್ದೀನಿ. ಹಾಕೋಬಿಟ್ಟು ಚೂರು ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ನಾವು ಸ್ಮ್ಯಾಶ್ ಮಾಡಿದ ತರಕಾರಿ ಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹದ ನೋಡ್ಕೊಬಿಟ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಪುನಃ ನೋಡಿಬಿಟ್ಟು ಹಾಕೋಬೇಕು. ನೋಡ್ಬೋದು ದಪ್ಪ ಆಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಖಾರ ಕಡಿಮೆ ಆದರೆ ಪುನಃ ಬಿಸಿಬೇಳೆ ಭಾತ್ ಪೌಡರನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿ ಬರಬೇಕು. ಇದು ಕೊನೆಯಲ್ಲಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.